ಹಾಟ್ ನಟಿ ಪೂನಂ ಪಾಂಡೆ ನಿಧನ. ಬಾಲಿವುಡ್ನ ಹಾಟ್ ಬ್ಯೂಟಿ ಪೂನಂ ಪಾಂಡೆ ಫೆಬ್ರವರಿ 2ರಂದು ಗರ್ಭಕಂಠ ಕ್ಯಾನ್ಸರ್ನಿಂದ ನಿಧನರಾಗಿದ್ದಾರೆ. ನಟಿಯ ಸಾವಿನ ಸುದ್ದಿ ಕೇಳಿ ಅಭಿಮಾನಿಗಳು ಶಾಕಿಗೊಳಗಾಗಿದ್ದಾರೆ. ಸದ್ಯ ಪೂನಂ ಪಾಂಡೆಯ ವಿಚಾರಗಳು ಟ್ರೆಂಡಿಂಗ್ ನಲ್ಲಿದ್ದು, ಕನ್ನಡದ ಸಿನಿಮಾವೊಂದರಲ್ಲಿ ನಟಿ ಸೊಂಟವನ್ನ ಬಳಕಿಸಿದ್ದಾರೆ. ಮಾಡೆಲ್ ಕಮ್ ನಟಿಯಾಗಿದ್ದ ಪೂನಂ ಪಾಂಡೆ ಸದಾ ಕಾಂಟ್ರವರ್ಸಿಗಳಿಂದ ಸದ್ದು ಮಾಡ್ತಾ ಇದ್ರು. ಇದೀಗ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದ ನಟಿ ಪೂನಂ ಫೆಬ್ರವರಿ 2ರಂದು ಈ ಹಲೋಕ ತ್ಯಜಿಸಿದ್ದಾರೆ. ಪೂನಂ ಪಾಂಡೆ ಅವರ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಪೋಸ್ಟ್ ಒಂದನ್ನು ಮಾಡಲಾಗಿದೆ. ಇಂದು ಮುಂಜಾನೆ ಸಾಕಷ್ಟು ಕಷ್ಟಕರವಾಗಿತ್ತು. ಸರ್ವಿಕಲ್ ಕ್ಯಾನ್ಸರ್ನಿಂದ ನಮ್ಮ ಪ್ರೀತಿಯ ಪೂನಂ ಪಾಂಡೆ ಅವರನ್ನ ಕಳೆದುಕೊಂಡಿದ್ದೇವೆ. ಈ ದುಃಖದ ಸಂದರ್ಭದಲ್ಲಿ ನಮಗೆ ಪ್ರೈವಸಿ ನೀಡಿ ಅಂತ ಹೇಳಿ ಪೋಸ್ಟ್ ಮಾಡಲಾಗಿದೆ. 2012ರಲ್ಲಿ ಭಾರತ ಗೆದ್ರೆ ಬೆತ್ತಲೆ ಆಗ್ತೀನಿ ಅಂತ ಹೇಳುವ ಮೂಲಕ ಪೂನಂ ಪಾಂಡೆ ಅಂದು ಸೆನ್ಸೇಷನ್ ಅನ್ನ ಕ್ರಿಯೇಟ್ ಮಾಡಿದ್ರು. ಹೀಗೆ ಯಾವುದಾದ್ರೂ ಒಂದು ವಿವಾದದ ಮೂಲಕ ನಟಿ ಸೌಂಡ್ ಮಾಡ್ತಾನೆ ಇದ್ರು. ಪೂನಂ ಮದುವೆ, ಅಫೇರ್, ಬ್ರೇಕಪ್ ಕಥೆಯೆಲ್ಲ ಆಗಾಗ ತಳುಕು ಹಾಕೊಳ್ತಾ ಇತ್ತು. ಸದಾ ಕಾಂಟ್ರವರ್ಸಿ ಮೂಲಕ ಸದ್ದು ಮಾಡ್ತಾ ಇದ್ದ ಪೂನಂ ಪಾಂಡೆ ಕನ್ನಡದ ಲವ್ ಈಸ್ ಪಾಯ್ಸನ್ ಎಂಬ ಸಿನಿಮಾದಲ್ಲಿ ನಟಿಸಿದ್ದಾರೆ. ಹಳ್ಳಿ ಹೈದ ಖ್ಯಾತಿಯ ರಾಜೇಶ್ ನಟನೆಯ ಸಿನಿಮಾದಲ್ಲಿ ಪೂನಂ ಐಟಂ ಹಾಡಿಗೆ ಹೆಜ್ಜೆ ಹಾಕಿದ್ರು. ಸಖತ್ ಬೋಲ್ಡ್ ಅಂಡ್ ಹಾಟ್ ಆಗಿ ಚಿತ್ರದಲ್ಲಿ ನಟಿ ಕಾಣಿಸಿಕೊಂಡಿದ್ರು.